ಬೈಕ್ ಅಪಘಾತ ತಪ್ಪಿಸಲು ಹೋಗಿ ಶಾಲಾ ಮಕ್ಕಳಿದ್ದಂತ ಆಟೋ ಪಲ್ಟಿಯಾಗಿ ಮಕ್ಕಳಿಗೆ ಗಂಭೀರವಾಗಿ ಗಾಯವಾಗಿರುವಂತಹ ಘಟನೆ ಜರುಗಿದೆ. ಹುಮನಾಬಾದ್ ನಗರದ ಸುಭಾಷ್ ಚಂದ್ರ ಬೋಸ್ ವೃತ್ತದ ಬಳಿ ನಿನ್ನೆ ಅಪಘಾತ ಸಂಭವಿಸಿರುವಂತದ್ದು. ಆಟೋದಲ್ಲಿದ್ದ 2 ಮಕ್ಕಳಿಗೆ ಗಂಭೀರ ಗಾಯ, ಇಬ್ಬರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿವೆ. ಇನ್ನು ಹುಮನಾಬಾದ್ ನಗರದ ಖಾಸಗಿ UKG ಶಾಲೆಗೆ ತೆರಳುತ್ತಿದ್ದ ಶಾಲಾ ಮಕ್ಕಳು ಅವರಾಗಿದ್ದಾರೆ. ಇನ್ನು ನಿನ್ನೆ ಸಾಯಂಕಾಲ ಶಾಲೆಯನ್ನ ಮುಗಿಸಿ ವಾಪಸ್ ಬರುವ ವೇಳೆ ಈ ಒಂದು ಅಪಘಾತ ಜರುಗಿರುವಂಥದ್ದು. ಎದುರಿಗೆ ವೇಗವಾಗಿ ಬರುತ್ತಿದ್ದ ಬೈಕ್ ತಪ್ಪಿಸಲು ಹೋಗಿ ಆಟೋ ಪಲ್ಟಿ ಆಗಿರುವಂಥದ್ದು. ಎದುರುಗಡೆ 2 ಮಧ್ಯೆ ಮಾರಾಟ ಮಳಿಗೆಗಳು ಇರುವ ಹಿನ್ನೆಲೆ, ರಸ್ತೆ ದುರಸ್ತಿ ಮಾಡದ ಹಿನ್ನೆಲೆ ಅಪಘಾತ ನಡೆದಿದೆ ಅಂತ ಆಕ್ರೋಶ ಈಗ ಕೇಳಿ ಬರ್ತಾ ಇದೆ. ಸಿದ್ದಿ, ಶ್ರೇಯಾಂಶ್, ಶ್ರೀಗೌರಿಗೆ ಗಾಯ ಮತ್ತು ಗಾಯಾಳು ವಿದ್ಯಾರ್ಥಿಗಳನ್ನ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿದೆ. ಇನ್ನು ಸಿದ್ದಿ ವಿದ್ಯಾರ್ಥಿಗೆ ತಲೆಗೆ ಗಾಯವಾಗಿದೆ ಮತ್ತು ತಲೆಗೆ 16 ಸ್ಟಿಚಸ್ಗಳು ಬಿದ್ದಿರುವಂತದ್ದು. ಇನ್ನು ಹುಮನಾಬಾದ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಆಟೋ ಚಾಲಕ ಹಾಗೂ ಬೈಕ್ ಸವಾರನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ನನ್ನ ಮಗಳು ಇದ್ದು ಅದರ ಸಿದ್ದಿ ಎಂಬಕ್ಕಿ ಅದು ಏನಾಗಿತ್ತು, ನಾವ್ರ ನೋಡಿಲ್ಲ ಅದು ಯಾನಡ ಆಗ್ಯದ ಅಂತ. ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಹಾಕಿರೋ ಅವಾಗ ಹೋಗಿದ್ದೀವಿ. ಅವಾಗ 1 ಇಂಚ್ ತಲೆ ಬಿಚ್ಚಿತ್ತು. ಅದಕ್ಕಾಗಲಿ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಭೀ ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ಟ್ಯಾಕಿ ಹಾಕೋದು ಅದು ಇದು ಏನೂ ಮಾಡಿಲ್ಲ. ಸುಮ್ಮನೆ ಪಟ್ಟಿ ಹಾಕಿ ಕಳಿಸಿ ಆ್ಯಂಬುಲೆನ್ಸ್ದಾಗ ಕೊಟ್ಟು ಕಳಿಸೋರು. ಇಲ್ಲಿ ನೌಬತ್ ಪಾಸ್ ಆಗೋಣ ಬ್ಲಡ್ ವಾಮಿಟಿಂಗ್ ಆಯ್ತು ರೀ. ಬ್ಲಡ್ ವಾಮಿಟಿಂಗ್ ಆಗಿ ಕಣ್ಬೆಳು ಮಾಡೋಳು. ಮತ್ತು ಅಲ್ಲಿಂದ ವಾಸು ಬರೋದು ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದೆವು. ಅಲ್ಲಿ ಸ್ಟಿಚಸ್ ಹಾಕ್ದೆವು. ಟೋಟಲ್ 16 ಸ್ಟಿಚಸ್ ಬಿದ್ದವು ನೋಡ್ರಕ್ಕಿತ್ತಲ್ಲಿ. ಅದೊಂದು ಬಿದ್ದವು. ಮತ್ತು ಅಲ್ಲಿ ಭೀ ವಾಮಿಟಿಂಗ್ ಆಯಿತು. ವಾಮಿಟಿಂಗ್ ಆಗೋಣ ಮತ್ತು ನಾರ್ಮಲ್ದಾಗ ಬಂತು ರೀ ಗ್ಲುಕೋಸ್ ಅದನ್ನು ಹಚ್ಚಿ ಮ್ಯಾಗ. ಇವಾಗ ಥೋಡೆ ನಾರ್ಮಲ್ ಅದ ರೀ. 4 ಜನ ಇದ್ದವು. 4 ಜನರಿಗೆ ಹತ್ತವ? ಹಾಂ, 4 ಜನ ಹತ್ತದ. ಒಬ್ಬನು ನಾರ್ಮಲ್ ಆಗ್ಯದ. 3 ಹತ್ತವ. ಒಬ್ಬರು ಕಲ್ಯಾಣಕರ ರೀ, ಇಬ್ಬರು ಇಲ್ಲರ ವಾಸು ಹಾಸ್ಪಿಟಲ್. ಏನು ಸ್ಕೂಲಿಂದ ಬರ್ತಾ ಇದ್ರಿ? ಹಾಂ, ಸ್ಕೂಲ್. ಎಷ್ಟು ಏಜ್ ಇರ್ಬೋದು ಎಲ್ಲರದು? ಅದೇ 4 ವರ್ಷ. ಎಲ್ಲ LKG UKG. ಹಾಂ, 3 ಬಿಡ್ತವೆ ರಾಮಂಟ ಸ್ಕೂಲ್. ಅಂದ್ರೆ ಏನು ಹೆಂಗಾಗಿರ್ಬೋದು ಘಟನೆ? ಆಕ್ಸಿಡೆಂಟ್ ರೀ ಅದು. ಹಾಂ, ಅದೇ ಡ್ರಿಂಕ್ ಆ್ಯಂಡ್ ಡ್ರೈವ್. ಹಾಂ, ಡ್ರಿಂಕ್. ಅಲ್ಲಿ ಬಾಜು ಸುತ್ತಮುತ್ತ ವೈನ್ ಶಾಪ್ ಅದಾವ? ಹಾಂ, ವೈನ್ ಶಾಪ್. ಭಾಳ ಜನ ಕುಡಿತಾರ, ಆಡ ತಿಳ ಗಾಡಿ ಹುಡ್ಲತ್ತಾರ ಅಲ್ಲಿ. ಅದೊಂದು ರೋಡಿನ ಒಂದು ಸಮಸ್ಯೆ ಅದ ರೀ ಅಲ್ಲಿ. ಹಾಂ, ರೋಡಿನ ಒಂದು ಮೇನ್. ಹಾಂ ರೀ. ಎಷ್ಟು ವರ್ಷದಿಂದ ಸಮಸ್ಯೆ ಅದು? ಮತ್ತು ಈಗ ಭಾಳ ವರ್ಷ ಐತ್ರಿ ಅದು. ಹಂಗೆ ಅದ ಅದು ರೋಡ್. ಭಾಳ ವರ್ಷ ಐತಿ. ಮತ್ತು ಅಲ್ಲಿ ಮಣ್ಣು ಇದು ಮಾಡಿದ್ರು, ಯೂಟ್ಯೂಬ್ನಲ್ಲೆಲ್ಲ ಬಿಟ್ಟಿದ್ರು. ಖರೆ ಅವ್ರು ಎಂದೂ ರೆಸ್ಪಾನ್ಸ್ ಮಾಡ್ತಿಲ್ಲ. MLA ಸಾಬರು ಹಾಫ್ ರೋಡ್ ಮಾಡ್ಯಾರ, ಪೂರಾ ರೋಡ್ ಮಾಡೋದು ಬರಲ್ಲ ಅವರಿಗೆ. ಅದೊಂದು ಸಮಸ್ಯೆ ಇದೆ ಅದು ಪೂರ. ಹಾಂ, ಇಲ್ಲ ಅಲ್ಲಿ ಅದ 2 ವೈನ್ ಶಾಪ್ ಅದೇ. MSL ಒಂದು, ಅಭಿಷೇಕ್ ಬಾರ್ ಒಂದಿದೆ. ಹಾಂ, ಅಪೋಸಿಟಿವ್ 2. ಹಾಂ, ಅದರಿಂದ ಅಲ್ಲಿಂದ ಕುಡಿದು ಬಂದು ಜನ ಇದು. ಹಾಂ ಸರ್, ನಿನ್ನೂ ಬ್ಲಡ್ ವಾಮಿಟಿಂಗ್ ಮಾಡ್ತೀವಿ. ಇವಾಗ ನಾರ್ಮಲ್ ಆಗಿದೆ ಸ್ವಲ್ಪ. ಆಟೋ ಏನದ पलटी ಆಗಿತ್ತು ರೀ सर. ಒಂದು एक बाइक आके ये करा था, ऑटो को एक्सीडेंट हो गया उससे. उसमें मेरी बेटी और 3 बच्चे भी थे, जिसमें ज़्यादा सीरियस मेरी बेटी है. 3.5 ಗಂಟೆ ಆಗಿತ್ತು ರೀ ಸರ್. ಹಾಂ, ಆಟೋಗೆ ಏನದ ಒಂದು ಸ್ಪ್ಲೆಂಡರ್ ಗಾಡಿ ಏನು ಆಕ್ಸಿಡೆಂಟ್ ಆಗಿತ್ತಂತ ರೀ. ಡಿಕ್ಕಿ ಹೊಡೆದಿತ್ತು ರೀ. ಅದ್ರೊಳಗೆ ಏನದ ನನ್ನ ಮಗಳು ಮತ್ತು 3 ಸ್ಟೂಡೆಂಟ್ ಇದ್ದು ರೀ ಅವ್ರ ಕ್ಲಾಸಿಂದೆ. ಜಾಸ್ತಿ ಸೀರಿಯಸ್ ಅಂದ್ರೆ ನನ್ನ ಮಗಳೇ ರೀ. ಮತ್ತು ಶ್ರೇಯಾಂಶ್ ಶ್ರೇಯಾಂಶ್ ಅಂತ ಹರ ರೀ. ಅವ್ರು ಭೀ ನಮ್ಮ ಸಂಗಟೆ ಹರ. ಅವ್ರು ಭೀ ನೆಕ್ಸ್ಟ್ ಬೆಡ್ನಾಗೆ ಹರ ರೀ. 4 ಮಂದಿ ಇದ್ರಂತ ರೀ. 2 ಗರ್ಲ್ಸ್ 2 ಬಾಯ್ಸ್. ಹಾಂ, ಪೆಟ್ ಭಾಳ. ಆಕ್ಸಿಡೆಂಟ್ ಆಗ ಕಾರಣ ಏನಂತ ಅಲ್ಲಿ ಮೇನ್ ಸ್ಪ್ಲೆಂಡರೇ ಪ್ರಾಬ್ಲಮ್ ಇದೆ ಅಂತ ಕೊಂಡು ಬಂದಿವನಂತ ರೀ ಅವ. ಹಾಂ, ಇಷ್ಟೇ. ನಮಗೆ ಭೀ ಜಾಸ್ತಿ ಜಾಣಕಾರಿ ಇಲ್ಲ ರೀ. ಯಾಕಂದ್ರೆ ನಾವು ಡೈರೆಕ್ಟ್ ಇವ್ರಿಗೆ ಗೌರ್ಮೆಂಟ್ ಹಾಸ್ಪಿಟಲಿಂದ ಇಲ್ಲಿ ಶಿಫ್ಟ್ ಮಾಡಿದ್ದೆವು. ಅದೇನೋ ರಸ್ತೆ ಸಮಸ್ಯೆ ಇತ್ತು, ಅದ್ರ ಸಂಬಂಧ ಹಿಂಗಾಗೈತಿ ಅಂತ. ರಸ್ತೆ ಸಮಸ್ಯೆ ಭೀ ಅದ ರೀ. ಮತ್ತು ಅದು ಸಿಂಗಲ್ ರೋಡ್ನಾಗೆ 2 2 ವೇ ವೆಹಿಕಲ್ ಆಗಿರಿ. ಅದು ಸಲ ಪ್ರಾಬ್ಲಮ್ ಆಗಿತ್ತು. ಕರೆಕ್ಟ್ ಸ್ಪ್ಲೆಂಡರ್ದು ಸೈಡ್ಲಿಂದ ಬಂದನಂತ ನಮಗೆ ಸುದ್ದಿ ಬಂದದ್ರಿ. ಹಿಂಗೆ ಫ್ರಂಟ್ ಬಂದಿಲ್ಲವ, ಸೈಡ್ಲಿಂದ ಡೈರೆಕ್ಟ್ ಫುಲ್ ಸ್ಪೀಡ್ನಾಗ ಇದ್ದೀನಂತ್ರಿ. ಆ ಫೋರ್ಸ್ಲಿಂದ ಅದು ಆಟೋ ಏನದ ಪೂರಾ ಟರ್ನ್ ಆಗಿತ್ತು. ಪಲ್ಟಿ ಆಗಿತ್ತು ರೀ. ಹಾಂ, ಭಾಳ ಆಗ್ತದೆ ರೀ. ಅಂದ್ರೆ ಸರ್ ಏನು ಆಗ್ರಹ ಮಾಡ್ತೀರ? ಆಗ್ರಹ ಏನು ಅದೇ ಸೇಫ್ಟಿಲಿಂದ ಇದು ಮಾಡ್ಕೊರಿ. ಅದು ರೋಡ್ ಏನದ ಕ್ಲಿಯರ್ ಮಾಡ್ಕೊರಿ. ಮತ್ತೆ ಭೀ ಮತ್ತು ಇವರು ಈಗ MSL ಅದು ಸೈಡ್ನಾಗ ಅದ ರೀ. ಕೊಂಡು ಡೈರೆಕ್ಟ್ ಆ ರೋಡ್ ಮೇಲೆ ಬಂದ್ರಂದ್ರೆ ಪರೇಶಾನಿ ರೀ. ಆಟೋದವ್ರಿಗೆ ಭೀ ಆಯ್ತದೆ ಮತ್ತು ಬೇರೆ ಸಿವಿಲ್ ಅವ್ರಿಗೆ ಭೀ ಪರೇಶಾನಿ ಆಯ್ತದೆ ರೀ. ಅದು ವೈನ್ ಶಾಪ್ ಭೀ ಈಗ ಫ್ರಂಟ್ ಅದ ರೀ, ರೋಡ್ ಮೇಲೆ ಅದ. ಮತ್ತೊಂದು ಡೈರೆಕ್ಟ್ ಅಲ್ಲಿ ಕೊಂಡು ಡೈರೆಕ್ಟ್ ಹಿಂಗೆ ಫಾಸ್ಟ್ ಬೈಕ್ ತಂದನ್ರಿ, ಅದ್ರಲ್ಲಿಂದ ಭೀ ಪ್ರಾಬ್ಲಮ್ ಅದ ಇಲ್ಲ.